ನಮಸ್ಕಾರ ವೀಕ್ಷಕರೇ. ಈ ವರ್ಷದ ಪ್ರಮುಖ ಎಲೆಕ್ಷನ್ಗೆ ಎಲ್ಲರೂ ಸಜ್ಜಾಗಿರೋ ಹೊತ್ತಲ್ಲಿ ಮುಂದಿನ ವರ್ಷದ ಅತ್ಯಂತ ಪ್ರಮುಖ ಎಲೆಕ್ಷನ್ ಕುರಿತಂತೆ ಅಪ್ಡೇಟ್ ಒಂದು ಬಂದಿದೆ. ಬುಲ್ಡೋಸರ್ ಅನ್ನೋದನ್ನ ಅಸ್ತ್ರ ಮಾಡಿ ತಮ್ಮ ಆಡಳಿತವನ್ನ ಬ್ರ್ಯಾಂಡ್ ಮಾಡಿರೋ ಯೋಗಿ ಆಡಳಿತವಿರೋ ಉತ್ತರ ಪ್ರದೇಶದ ಸಮೀಕ್ಷೆ ಬಂದಿದೆ. ಎರಡು ಪ್ರಮುಖ ಪ್ರಾಂತ್ಯಗಳಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋ ವರದಿಯನ್ನ ರಿವೀಲ್ ಮಾಡಲಾಗಿದ್ದು, ಇದರಲ್ಲಿ ಬಿಜೆಪಿಗೆ ದೊಡ್ಡ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋ ಹಾಗೆ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಬಿಜೆಪಿಗೆ ಸಿಕ್ಕಿರೋ ಸಿಹಿ ಸುದ್ದಿ ಪರ್ಮನೆಂಟ್ ಅಲ್ಲ. ಮೈ ಮರೆತರೆ 2024ರ ಲೋಕಸಭೆ ಎಲೆಕ್ಷನ್ಗಿಂತಲೂ ಕರಾಳ ಪರಿಸ್ಥಿತಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಅದಕ್ಕೂ ಬಲವಾದ ಕಾರಣಗಳನ್ನ ತಿಳಿಸಲಾಗಿದೆ. ಹಾಗಿದ್ರೆ ಆ ಎರಡು ಪ್ರಾಂತ್ಯಗಳು ಯಾವುದು, ಅಲ್ಲಿನ ಚಿತ್ರಣ ಹೇಗಿದೆ, ಮುಂದೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಉತ್ತರ ಪ್ರದೇಶ ಅನ್ನೋ ರಾಜ್ಯಕ್ಕೆ ಸಿಎಂ ಆಗೋ ಕನಸು ಕಾಣೋದು ಒಂದೇ, ಭಾರತಕ್ಕೆ ಪಿಎಂ ಆಗೋ ಕನಸು ಕಾಣೋದು ಒಂದೇ ಅನ್ನೋದನ್ನ ಹೇಳ್ಬೋದು. ಯಾಕಂದ್ರೆ ಗಾತ್ರದ ಹಾಗೂ ಸಮಸ್ಯೆಗಳ ವಿಚಾರದಲ್ಲಿ ಅಗಾಧವಾಗಿರೋ ರಾಜ್ಯವನ್ನ ಹ್ಯಾಂಡಲ್ ಮಾಡೋದು ಸುಲಭ ಇಲ್ಲ. ನನಗೆ ಅಧಿಕಾರ ಬೇಕು, ಲೂಟಿ ಹೊಡಿಬೇಕು, ಇತಿಹಾಸದಲ್ಲಿ ನಾನು ಸಿಎಂ ಆಗಿದ್ದೆ ಅನ್ನೋ ಹೆಸರು ಶಾಶ್ವತವಾಗಿ ಉಳ್ಕೊಳ್ಬೇಕು ಅನ್ನೋ ಕನಸು ಕಾಣುವವರಿಗೆ ಸಮಸ್ಯೆ ಇಲ್ಲ. ಅಂತವರು ಯಾವ ಪ್ರದೇಶ ಸಿಕ್ಕರೂ ಅವರ ಹಣೆಬರ ಅಷ್ಟೇ. ಆದ್ರೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಸಮರ್ಥ ನಾಯಕ ಅನ್ನಿಸ್ಕೊಳ್ಬೇಕು ಅನ್ನೋ ಕನಸಿರುವವರಿಗೆ ಈ ರೀತಿ ರಾಜ್ಯ ಸಿಕ್ಬಿಟ್ರೆ ಕಷ್ಟ. ಆದ್ರೆ ಅಂತ ರಾಜ್ಯದಲ್ಲಿ ಸತತ 2ನೇ ಬಾರಿ ಸಿಎಂ ಆಗಿರೋ ಯೋಗಿಗೆ ಮುಂದಿನ ವರ್ಷ ಅಗ್ನಿ ಪರೀಕ್ಷೆ ಇದೆ. ಇದೆಂತ ಅಗ್ನಿ ಪರೀಕ್ಷೆ? ಯೋಗಿಗೆ ಇಡೀ ಇಂಡಿಯಾದಲ್ಲೇ ದೊಡ್ಡ ಅಭಿಮಾನಿ ಬಳಗ ಇದೆ, ಅಂದಮೇಲೆ ಗೆದ್ದೆ ಗೆಲ್ತಾರಲ್ವಾ ಅನ್ನೋದು ಉತ್ತರ ಪ್ರದೇಶದ ಹೊರಗಿನವರ ಅಭಿಪ್ರಾಯ. ಆದ್ರೆ ಒಳಗಿನ ಪರಿಸ್ಥಿತಿ ಬೇರೆನೇ ಇದೆ ಅನ್ನೋದು ಹಲವು ಸಲ ಸಾಬೀತಾಗಿದೆ. ಈಗ ಸಮೀಕ್ಷೆಯೊಂದು ಅದನ್ನ ಬಿಚ್ಚಿಟ್ಟಿದೆ. ಆಗ್ಲೇ ಹೇಳಿದ ಹಾಗೆ ಪ್ರಾಂತ್ಯವಾರು ಸಮೀಕ್ಷೆ ಇದಾಗಿದ್ದು, ಅವಧ್ ಪ್ರಾಂತ್ಯದ ಚಿತ್ರಣವನ್ನ ನೀಡಿದ್ದಾರೆ. 118 ಸೀಟ್ಗಳಿರೋ ಅವಧ್ನಲ್ಲಿ ಸುಮಾರು 60 ಸೀಟ್ಗಳನ್ನ ಬಿಜೆಪಿ ಗೆಲ್ಲಲಿದ್ರೆ 57 ಸೀಟ್ಗಳನ್ನ ಸಮಾಜವಾದಿ ಹಾಗೂ ಕಾಂಗ್ರೆಸ್ ಮೈತ್ರಿ ಗೆಲ್ಲಬಹುದು ಅನ್ನೋ ಮಾಹಿತಿಯನ್ನ ನೀಡಲಾಗಿದೆ. ಇನ್ನೊಂದು ಸೀಟ್ ಇತರೆ ಪಕ್ಷಗಳ ಪಾಲಾಗಬಹುದು ಅನ್ನೋದನ್ನ ಅಂದಾಜಿಸಲಾಗಿದೆ. ಈ ಸಮೀಕ್ಷೆಯನ್ನ ಹೊರಬಿಟ್ಟಿರೋದು ಡೀಪ್ ಡೌನ್ ಅನಾಲಿಸಿಸ್ ಅನ್ನೋ ಪ್ರತಿಷ್ಠಿತ ರಾಜಕೀಯ ಮಾಧ್ಯಮ. ಈ ಪ್ರಾಂತ್ಯದಲ್ಲಿರೋ ಸುಮಾರು 6870 ಸ್ಯಾಂಪಲ್ಗಳನ್ನ ಪಡೆದು ಅದರಲ್ಲಿ ಸಿಕ್ಕ ಅಭಿಪ್ರಾಯಗಳ ಮೇಲೆ ಈ ನಂಬರ್ ಅನ್ನ ನೀಡಲಾಗಿದೆ ಅನ್ನೋದನ್ನ ಸಂಸ್ಥೆ ಹೇಳಿಕೊಂಡಿದೆ. ಅಂದಹಾಗೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, 2024ರ ಲೋಕಸಭೆ ಎಲೆಕ್ಷನ್ ನಲ್ಲಿ ಅವಧ್ ಪ್ರಾಂತ್ಯದಲ್ಲಿ ಸಮಾಜವಾದಿ ಮೈತ್ರಿಕೂಟ ಮೇಲುಗೈಯನ್ನ ಸಾಧಿಸಿತು. ಎಸ್ಪಿ ಮೈತ್ರಿ 18 ಸೀಟ್ ಗೆದ್ರೆ ಬಿಜೆಪಿ ಕೇವಲ 8 ಸೀಟ್ ಗೆದ್ದಿತು. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದ್ದ 6 ಕ್ಷೇತ್ರಗಳಲ್ಲಿ 5 ತನ್ನದಾಗಿಸಿಕೊಂಡಿತ್ತು. ಈಗ ಆ ಚಿತ್ರಣದಿಂದ ಈ ಚಿತ್ರಣಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನೀಡಲಾಗಿದೆ. ಅದನ್ನ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ವರ್ಚಸ್ಸಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಮೇಲೆ ತಿರಸ್ಕಾರದ ಭಾವನೆ ದಟ್ಟವಾಗಿದೆ. ಲೋಕಸಭೆಯಲ್ಲಾದ್ರೆ ಇಬ್ಬರ ನಡುವಿನ ಫೈಟ್ ಅಂದಾಗ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ನಿಂತವರು, ಅರ್ಥಾತ್ ಮೋದಿ ವಿರುದ್ಧ ಇರುವವರು ರಾಹುಲ್ ಪರ ಅನ್ನೋ ವ್ಯಾಖ್ಯಾನ ನಡೆಯುತ್ತೆ. ಆ ವೋಟ್ಗಳು ಕಾಂಗ್ರೆಸ್ಗೆ ವರವಾಗಿತ್ತು. ಆದ್ರೆ ವಿಧಾನಸಭೆ ಅನ್ನುವಾಗ ಅಲ್ಲಿ ಅಖಿಲೇಶ್ ರನ್ನ ಮೇನ್ ಪ್ಲೇಯರ್ ಅಂತ ಪರಿಗಣಿಸಬಹುದು, ಆದ್ರೆ ಕಾಂಗ್ರೆಸ್ ಅನ್ನ ಆಗೋದಿಲ್ಲ. ಇನ್ನು ಎಸ್ಪಿ ವರ್ಸಸ್ ಬಿಜೆಪಿ ಅನ್ನೋದನ್ನ ನೋಡ್ತಾ ಹೋದ್ರೆ, ಯೋಗಿ ವರ್ಚಸ್ಸಿನ ಮುಂದೆ ಅಖಿಲೇಶ್ ತೀರಾ ಹಿಂದಿದ್ದಾರೆ. ಕಳೆದ 2 ಅವಧಿಗಳಲ್ಲಿ ಆಗಿರೋ ಕೆಲಸಗಳು, ಕ್ರಾಂತಿ, ಆಡಳಿತದ ರೀತಿ, ಆರ್ಥಿಕತೆ ಸುಧಾರಣೆ ಇದೆಲ್ಲವನ್ನ ಗಮನಿಸಿರೋ ಜನರು ಯೋಗಿ ಬೆನ್ನಿಗೆ ನಿಂತಿದ್ದಾರೆ. ಅಲ್ಲದೆ 2024ರ ಚುನಾವಣೆಯಲ್ಲಿ ಬಿಜೆಪಿಗೆ ಹೀಗಾಯ್ತು ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗಿದ್ದು ಕೂಡ ಒಂದು ರೀತಿಯ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿ ಈ ಬದಲಾವಣೆಗೆ ಕಾರಣ ಆಗಿದೆ ಅನ್ನೋ ಚರ್ಚೆ ಇದೆ. ಇನ್ನು ಈ ಸಂಸ್ಥೆ ಕೆಲ ತಿಂಗಳುಗಳ ಹಿಂದೆ ಉತ್ತರ ಪ್ರದೇಶದ ಪಶ್ಚಿಮ ಪ್ರಾಂತ್ಯ ಅರ್ಥಾತ್ ವೆಸ್ಟರ್ನ್ ಯುಪಿ ವಾತಾವರಣ ಹೇಗಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಅಲ್ಲಿ ಬರೋ 136 ಸೀಟ್ಗಳ ಪೈಕಿ 69 ಸೀಟ್ ಬಿಜೆಪಿ ಗೆಲ್ಲೋ ಸಾಧ್ಯತೆ ಇದ್ರೆ 62 ಸೀಟ್ ಎಸ್ಪಿ ಮೈತ್ರಿಕೂಟಕ್ಕೆ ಹಾಗೂ ಇನ್ನುಳಿದ 5 ಇತರೆ ಪಕ್ಷಗಳಿಗೆ ಅನ್ನೋದನ್ನ ಹೇಳಲಾಗಿತ್ತು. ಇಲ್ಲೂ ಕೂಡ ಬಿಜೆಪಿ ಒಕ್ಕೂಟ ಮುಂದಿದ್ದು, ಈವರೆಗಿನ ಲೆಕ್ಕಾಚಾರಗಳ ಪೈಕಿ 2 ಪ್ರಾಂತ್ಯಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಇನ್ನು ಇಲ್ಲಿ ಯಾವ ರೀತಿ ಲೆಕ್ಕಾಚಾರ ನಡೆದಿದೆ ಅನ್ನೋದರ ಮಾಹಿತಿ ಕೂಡ ರಿವೀಲ್ ಆಗಿತ್ತು. 2022ರ ಎಲೆಕ್ಷನ್ ನಲ್ಲಿ ಈ ಪ್ರಾಂತ್ಯದಲ್ಲಿ ಬಿಜೆಪಿ ಒಕ್ಕೂಟ 90ಕ್ಕೂ ಅಧಿಕ ಸೀಟ್ಗಳನ್ನ ಗೆದ್ದು ಮೆಜಾರಿಟಿ ತೋರಿಸಿತ್ತು. ರೈತರ ಹೆಸರಿನ ಹೋರಾಟದ ಇಂಪ್ಯಾಕ್ಟ್ ಈ ಪ್ರಾಂತ್ಯದಲ್ಲಿ ಬಿಜೆಪಿಗೆ ನೆಗೆಟಿವ್ ಆಗ್ಬೋದು ಅನ್ನೋ ನಿರೀಕ್ಷೆ ಇದ್ರೂ ಅದು ಸುಳ್ಳಾಗಿತ್ತು. ಕಾರಣ ಏನಂದ್ರೆ, ಪಿಎಂ ಕಿಸಾನ್ ಯೋಜನೆ ಮೂಲಕ ನೇರ ಹಣ ವರ್ಗಾವಣೆ, ಕಬ್ಬು ಬೆಳೆಗಾರರಿಗೆ ಸರಿಯಾದ ಸಮಯಕ್ಕೆ ಪಾವತಿ ಇದೆಲ್ಲವೂ ಜಾಟ್ ಸಮುದಾಯ ಬಿಜೆಪಿ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳುವಂತೆ ಮಾಡಿ ವರ್ಕೌಟ್ ಆಗಿತ್ತು. ಆದ್ರೆ ಅದಾದ ಬಳಿಕ ನಡೆದ 2024ರ ಲೋಕಸಭೆಯಲ್ಲಿ ಬಿಜೆಪಿಗೆ ಸರಿಸಮವಾಗಿ ಎಸ್ಪಿ ಪಕ್ಷ ಬಂದು ನಿಂತಿತ್ತು. ಇದಕ್ಕೆ ಕಾರಣ ಟಿಕೆಟ್ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗಿರಲಿಲ್ಲ, ಅಭ್ಯರ್ಥಿಗಳ ವಿಚಾರದಲ್ಲಿ ಅಸಮಾಧಾನ ಇತ್ತು. ಹಾಗೆ ಬಿಜೆಪಿ ಜಾತಿ ಸಮೀಕರಣಕ್ಕೆ ಸವಾಲ್ ಹಾಕಿದ್ದ ಎಸ್ಪಿ ಒಕ್ಕೂಟ ಯಾದವೇತರ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ ಹಂಚಿಕೆ ಮಾಡಿತ್ತು. ಇದು ಅವರಿಗೆ ವರ್ಕೌಟ್ ಆಗಿತ್ತು ಅನ್ನೋದನ್ನ ಹೇಳಲಾಗಿತ್ತು.
ಆದ್ರೆ ಈಗ ಮತ್ತೆ ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಆಡಳಿತ ವಿರೋಧಿ ಅಲೆಯನ್ನೂ ಮೀರಿದ ಯೋಗಿ ಪರವಾದ ಅಲೆ ಇರೋದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗ್ತಾ ಇದೆ. ಹಿಂದುತ್ವ ಕೂಡ ವರ್ಕೌಟ್ ಆಗಬಹುದು ಎನ್ನಲಾಗ್ತಾ ಇದೆ. ಅಂದಹಾಗೆ ಈ ಎರಡೂ ಪ್ರಾಂತ್ಯಗಳ ವರದಿಯಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋ ಅಂಶ ಏನಂದ್ರೆ ಬಿಜೆಪಿ ಮುಂದಿದೆ ನಿಜ, ಆದ್ರೆ ತೀರಾ ಮುಂದಿಲ್ಲ, ನೆಕ್ ಟು ನೆಕ್ ಫೈಟ್ ಅನ್ನೋ ರೀತಿ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಹಾಗಿದ್ರೆ ಇದನ್ನೇ ನಂಬಿಕೊಂಡು ಸುಮ್ನೆ ಕೂತ್ರೆ ಗೆಲುವು ಸಾಧ್ಯವಾಗೋದಿಲ್ಲ ಅನ್ನೋದು ಪಕ್ಕ. ಈ ನೆಕ್ ಟು ನೆಕ್ ಫೈಟ್ ಬಿಜೆಪಿಗೆ ಮುಂದೆ ಬ್ಯಾಡ್ ಆಗೋದಾದ್ರೆ ಅದಕ್ಕೆ ಕಾರಣಗಳನ್ನ ನೋಡ್ತಾ ಹೋದ್ರೆ ಯುಜಿಸಿ ಫೈಟ್, ಜಾತಿ ಆಧಾರಿತ ವೋಟ್ಗಳು, ಮಾಯಾವತಿ ಫ್ಯಾಕ್ಟರ್ ಸೇರಿ ಇನ್ನೂ ಚಿಕ್ಕ ಪುಟ್ಟ ಅಂಶಗಳು ಬಿಜೆಪಿಗೆ ನೆಗೆಟಿವ್ ತರಿಸೋ ಸಾಧ್ಯತೆ ಇದೆ. ಇನ್ನು ಪಾಸಿಟಿವ್ ಆಗೋ ಅಂಶಗಳನ್ನ ನೋಡಿದ್ರೆ 2 ಅವಧಿ ಸತತವಾಗಿ ಆಡಳಿತ ನಡೆಸಿದ ಮೇಲೂ ನೆಕ್ ಟು ನೆಕ್ ಫೈಟ್ ನಲ್ಲಿ ಮುಂದಿದ್ದಾರೆ ಅಂದ್ರೆ ಯೋಗಿ ಆಡಳಿತದ ಮೇಲೆ ಜನರಿಗೆ ನಂಬಿಕೆ ಹೋಗಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ. ಇನ್ನೊಂದು, ಯೋಗಿ ತೂಕದ ನಾಯಕ ಬೇರೆ ಪಕ್ಷಗಳಲ್ಲಿ ಇಲ್ಲ ಅನ್ನೋದು. ಅಖಿಲೇಶ್ ಯಾದವ್ ಹೆಸರಿಗೆ ಹಿಂದೂ ಆಗಿದ್ರು ಮುಸ್ಲಿಂ ಓಲೈಕೆಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ. ಕಳೆದ 2 ಅವಧಿಗಳಲ್ಲಿ ರೌಡಿಸಂ, ಗೂಂಡಾಗಿರಿ, ಅಕ್ರಮ ಚಟುವಟಿಕೆಗಳಿಗೆ ಒಂದು ಹಂತದಲ್ಲಿ ಬ್ರೇಕ್ ಹಾಕಿ ಉತ್ತರ ಪ್ರದೇಶವನ್ನ ಬದಲಾಯಿಸೋದ್ರಲ್ಲಿ ಯೋಗಿ ದೊಡ್ಡ ಮಟ್ಟದ ಶ್ರಮವನ್ನ ಹಾಕಿದ್ದಾರೆ. ಈಗ ಸಡನ್ ಆಗಿ ರೆಜಿಮ್ ಚೇಂಜ್ ಆಗಿ ಅಖಿಲೇಶ್ ಕೈಗೆ ಆಡಳಿತ ಸಿಕ್ಕಿಬಿಡ್ತು ಅಂದ್ರೆ ಒಂದೇ ವಾರದಲ್ಲಿ ಎಲ್ಲವೂ ಬದಲಾಗಿ ಬಿಡುತ್ತೆ, ಹಿಂದೂಗಳ ಜೀವನ ನರಕ ಆಗ್ಬೋದು ಅನ್ನೋ ಆತಂಕದ ವಿಚಾರ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. 100ಕ್ಕೆ 100 ಮುಸ್ಲಿಂ ವೋಟ್ ಜೊತೆ ಸ್ವಲ್ಪ ಪ್ರಮಾಣದ ಹಿಂದೂ ವೋಟ್ ಸಿಕ್ಕರೂ ಅಖಿಲೇಶ್ ಸಿಎಂ ಆಗ್ತಾರೆ. ಆದ್ರೆ ಸ್ವಜಾತಿ ವೋಟ್ಗಳ ಮೇಲೆ ಈಗ ಭರವಸೆ ಇಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಬಿಹಾರದಲ್ಲಿ ಸಾಬೀತಾಗಿದೆ. ಯಾಕಂದ್ರೆ ಲಾಲು ಯಾದವ್ ಪಕ್ಷಕ್ಕೆ ಜಾತಿ ವೋಟ್ ಸಿಕ್ಕಿದ್ರೆ ಫಲಿತಾಂಶದಲ್ಲಿ ಪಾತಾಳಕ್ಕೆ ಬೀಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದು ಅಖಿಲೇಶ್ಗೂ ಕೂಡ ಎಚ್ಚರಿಕೆ ಗಂಟೆ ಆಗಿದೆ. ಇನ್ನು ಮಾಯಾವತಿ ಫ್ಯಾಕ್ಟರ್ ಅನ್ನೋದು ಬಿಜೆಪಿ ಹಾಗೂ ಎಸ್ಪಿ ಎರಡೂ ಪಕ್ಷಕ್ಕೂ ಸವಾಲಾಗುತ್ತೆ. ಆದ್ರೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡ್ತಾ ಹೋದ್ರೆ ಸಮಾಜವಾದಿ ಪಕ್ಷಕ್ಕೆ ಬಹಳ ಡೇಂಜರ್ ಅನ್ನಿಸ್ಕೊಳ್ತಾ ಇದೆ. ದಲಿತರು ಹಾಗೂ ಹಿಂದುಳಿದವರನ್ನ ಕೇವಲ ವೋಟ್ಗಾಗಿ ಮಾತ್ರ ಬಳಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಎಸ್ಪಿ ಮೇಲಿದೆ. ಆದ್ರೆ ಇತ್ತ ಬಿಜೆಪಿ ಮೇಲೆ ಅಷ್ಟು ದೊಡ್ಡ ನೆಗೆಟಿವ್ ಶೇಡ್ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸಿಕೊಳ್ಳೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದನ್ನ ಖುದ್ದು ಮಾಯಾವತಿ ಒಪ್ಪಿಕೊಂಡಿದ್ದಾರೆ. ಈ ಬಾರಿ ಪ್ರತ್ಯೇಕ ಸ್ಪರ್ಧೆ ಅಂತ ಹೆಜ್ಜೆ ಇಟ್ಟಿರೋ ಮಾಯಾವತಿ ರಾಜ್ಯದಲ್ಲಿರೋ 20% ದಲಿತ ವೋಟ್ಗಳಲ್ಲಿ ದೊಡ್ಡ ಪ್ರಮಾಣವನ್ನ ತಮ್ಮದಾಗಿಸಿಕೊಳ್ತಾರೆ. ಅಲ್ಲಿಗೆ ಎಸ್ಪಿ ಮೈತ್ರಿ ಅಂಗಳದಲ್ಲಿ ಮುಸ್ಲಿಂ ವೋಟ್ಗಳೇ ಗಟ್ಟಿ, ಬೇರೆ ವೋಟ್ ಕಷ್ಟ ಅನ್ನೋ ರೀತಿ ಆಗುತ್ತೆ. ಒಂದು ವೇಳೆ ಅತಂತ್ರ ಆಯ್ತು ಅಂದ್ರೆ ಮಾಯಾವತಿ ಎನ್ಡಿಎ ಕಡೆಗೆ ಬರಬಹುದೇ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೋಗೋದಿಲ್ಲ ಅನ್ನೋ ವಾತಾವರಣ ಈಗ ಇದೆ. ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಒಟ್ನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತರದಲ್ಲಿ ಯೋಗಿ ಹವಾ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ಈ ವರ್ಷದ ಎಲೆಕ್ಷನ್ಗಳ ಪ್ರಭಾವ ಕೂಡ ಲೈಟ್ ಆಗಿ ಯುಪಿ ಎಲೆಕ್ಷನ್ ಮೇಲೆ ಬೀಳೋ ಸಾಧ್ಯತೆ ಇದೆ. ಆದ್ರಿಂದ ಪ್ರಮುಖವಾಗಿ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಬಿಜೆಪಿ ಕ್ರಾಂತಿ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.